ಹಾಯ್ ಎಲ್ರಿಗೂ ನಮಸ್ಕಾರ. ಅನಂತ ವಿಶ್ವ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಮೊದಲನೇದಾಗಿ ರಾಮನವಮಿ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತಿನ ವಿಶೇಷತೆ ಜೊತೆಗೇನೆ ಗುರುಗಳನ್ನು ಸ್ವಾಗತಿಸ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ. ಸೊ ಇವತ್ತು ರಾಮನವಮಿ ಸ್ಪೆಷಲ್ ಎಪಿಸೋಡನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಕಾರ್ಯಕ್ರಮ ಆರಂಭ ಮಾಡೋದ್ರ ಜೊತೆಗೇ ಒಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ಇವತ್ತು ನಮ್ಮ ಕಾರ್ಯಕ್ರಮವನ್ನು ರಾಮಾಯಣದ ಬಗ್ಗೆ ಅಥವಾ ರಾಮನ ಆದರ್ಶಗಳ ಬಗ್ಗೆ ನೀವು ತಿಳಿಸ್ಕೊಡೋದಾದರೆ ಯಾವ ರೀತಿಯಾಗಿ ನಾವು ಅದನ್ನು ನೋಡಿ ಕಲ್ತ್ಕೊಳ್ಳುವಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಇವೆಲ್ಲ ನಮ್ಮ ಸಬ್ಜೆಕ್ಟು ಹಣ, ಆಸ್ತಿ, ಐಶ್ವರ್ಯಗಳಿಗೆ ಮತ್ತು ಲೈಫ್ಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅನೇಕ ವಿಚಾರಗಳು ನಾವು ಶ್ರೀರಾಮನಿಂದ ಕಲಿಬೋದು. ಆ ತತ್ವಗಳನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಮೊದಲಿಗೆ ಯಾರೆಲ್ಲ ಇದಕ್ಕೂ ಮುಂಚೆ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿದ್ದೀರೋ, ಸಾಲ ತೀರಿಸುವ ಬ್ಲೂ ಪ್ರಿಂಟ್ ನಿಮ್ಮ ಕೈಯಲ್ಲಿದೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಹೇಳಿರೋದನ್ನು ಎಲ್ಲರೂ ಮಾಡಬೇಕು. ನೋಡಿ, ಇದು ಕಲಿಯುಗ. ಕಲಿತರೆ ಮಾತ್ರ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತಂದರೆ ಮಾತ್ರ ನಾವು ಸಾಲಗಳಿಂದ ಮುಕ್ತಿ ಪಡೆದು ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಸೊ ದಯವಿಟ್ಟು ಎಲ್ಲರೂ ಅಳವಡಿಸ್ಬೇಕು. ಯಾರಿಗೆಲ್ಲ ಇದು ಸಿಗಲಿಲ್ಲ, ಮುಂಬರೋ ವರ್ಕ್ಶಾಪಲ್ಲೂ ಇದನ್ನು ನಾನು ಕೊಡ್ತಿದ್ದೇನೆ. ಸೊ ದಯವಿಟ್ಟು ಬಂದು ತೆಗೆದುಕೊಂಡು ಇದರಲ್ಲಿ ಏನಿದೆಯೋ ಅದನ್ನು ಫಾಲೋ ಮಾಡಿದರೆ ಸಾಕು, ನಾವು ಶ್ರೀಮಂತರಾಗ್ತೇವೆ. ಅಷ್ಟೇ ಅಲ್ಲ, ಸೊ ಈ ಬ್ಲೂ ಪ್ರಿಂಟಿನ ಜೊತೆ ನಾವು ಸರ್ವಸಿದ್ಧಿ ವ್ರತದ ಬಗ್ಗೆ ನಾನು ಇಂದಿನ ವರ್ಕ್ಶಾಪ್ಗಳಲ್ಲಿ ಹೇಳಿಕೊಟ್ಟಿದ್ದೇನೆ. ಸೊ ದಯವಿಟ್ಟು ಎಲ್ಲರೂ ವ್ರತ ಮಾಡ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ. 63 ದಿನಗಳ ವ್ರತ ಮಾಡಿದರೆ ನಾವು ನಮ್ಮ ಬ್ರೈನು, ನಮ್ಮ ಮೈಂಡು, ಎವ್ರಿಥಿಂಗ್ ಈಸ್ ಗೋಣ ಚೇಂಜ್. ಸೊ ದಯವಿಟ್ಟು ಎಲ್ಲರೂ ಇದನ್ನು ಮಾಡಬೇಕು. ಕಮಿಂಗ್ ಟು ಟಾಪಿಕ್ ವಾಟ್ ಮ್ಯಾಮ್ ಆಸ್ಟ್, ಶ್ರೀರಾಮನ ಬಗ್ಗೆ ಕೇಳಿದರು. ಅಲ್ಲ, ಏನು ಕಲೀಲಿಕ್ಕಿಲ್ಲ ಶ್ರೀರಾಮನಲ್ಲಿ. ಶ್ರೀರಾಮ ಯಾರು? ಈಸ್ ಅನ್ ಎನರ್ಜಿ, ಸುಪ್ರೀಮ್ ಕಾನ್ಷಿಯಸ್ನೆಸ್, ದೇವರು, ವಿಶ್ವ. ಎಷ್ಟು ಇದೆ ಅಂತಂದರೆ ಮಹತ್ವ. ಐ ಥಿಂಕ್ ನಾನು ಕೇಳಿದ್ರೆ ಮೇಡಮ್, ಈ ದೇವರುಗಳು, ಈ ತತ್ವದಲ್ಲಿ, ಎನರ್ಜೀಸಲ್ಲಿ ಯಾರು ತುಂಬ ಇಷ್ಟ ಅಂತಂದರೆ ನನಗೆ ಶ್ರೀರಾಮ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನನ್ನ ಲಿವಿಂಗ್, ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದು ಶ್ರೀರಾಮನಿಗೆ ಹೆಚ್ಚು ಹೋಲುತ್ತೆ. ಸೊ let me come to say, I mean, very important, very meaning, and I think all of us have to inculcate in our lives today, which is missing apparently in Kali Yuga. See, ಇದು ಹೇಗಿದೆ ಅಂತ ಹೇಳ್ತೇನೆ. ಶ್ರೀರಾಮನ್ನ ಪೂಜೆ ಮಾಡೋರು ತುಂಬ ಜನ ಇದ್ದಾರೆ. there are so many people, ಎಲ್ಲರೂ ಶ್ರೀರಾಮನ್ನ ಪೂಜೆ ಮಾಡ್ತಾರೆ. ಆದರೆ ಕಲಿಯುಗದಲ್ಲಿ ಏನು ಕಡಿಮೆ ಇದೆ ಅಂತಂದರೆ ಶ್ರೀರಾಮನ ರೀತಿ ಜೀವಿಸುವಂಥವ್ರು, ಬದುಕುವಂಥವ್ರು ತುಂಬ ಕಡಿಮೆ ಇದ್ದಾರೆ. ಸೊ ನಾವು ಇಲ್ಲಿ ಏನನ್ನು ಕಲಿಬೇಕು ಅಂತಂದರೆ, ಅಥವಾ ಏನನ್ನು ಅಳವಡಿಸ್ಕೊಳ್ಬೇಕು, ನಾವು ಶ್ರೀಮಂತರಾಗೋದಕ್ಕೆ, ಎಲ್ಲವನ್ನೂ ಪಡ್ಕೊಂಡು ಈ ಭೂಲೋಕದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವಿಸೋದಕ್ಕೆ ನಾವು ಶ್ರೀರಾಮನನ್ನು ಪೂಜೆ ಮಾಡೋದ್ರ ಜೊತೆ ಶ್ರೀರಾಮನ ರೀತಿ ಬದುಕಬೇಕ್ರಿ. ಆ ಬದುಕೇ ಬೇರೆ ರೀ. ಒಂದು ಕೆಲವು ನಿದರ್ಶನಗಳು ಹೇಳ್ತೀನಿ, ಆಗ ನಿಮಗಿನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಹಣ, ಆಸ್ತಿ, ಐಶ್ವರ್ಯಗಳು ಬರೋದಕ್ಕೆ ನಾನು ಹೇಳ್ತೇನೆ ನೋಡಿ. ಈಗ ಶ್ರೀರಾಮನ್ನ ವನವಾಸಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅವರ ತಂದೆ ದಶರಥ ಹೇಳೋ ಅಂಥದ್ದು. ಸೊ ರಾಮ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಒಬೀಡಿಯಂಟ್, ತುಂಬ ಗೌರವ, ತಂದೆ ತಾಯಿ ದೊಡ್ಡವರು ಅಂತಂತ ಹೇಳಿದ್ರೆ. ಸೊ ಅದನ್ನು ಗ್ರೇಸ್ಫುಲಿ, ತುಂಬ ಒಂಥರ ನಮ್ರತೆಯಿಂದ ಆಕ್ಸೆಪ್ಟ್ ಮಾಡಿಕೊಂಡು ಹೊರಡೋದಕ್ಕೆ ತಯಾರಾಗ್ತಾನೆ. ಈಗ ಅವರ ತಂದೆ ದಶರಥನಿಗೆ ಬೇಜಾರು. ಅರೇ, ನನ್ನ ಮಗನಲ್ವ, ದೊಡ್ಡ ಮಗನಲ್ವಾ, ಏನೋ ಪಟ್ಟಾಭಿಷೇಕ ಆಗಬೇಕು, ಇವನಲ್ವ ರಾಜ ಆಗಬೇಕು, ಏನಪ್ಪ ಇದು, ಎಂಥ ಮೋಸ ಮಾಡ್ತಿದ್ದೀನಿ ಅಂತ ಅವನಿಗನ್ನಿಸ್ತಿರುತ್ತೆ. ಸೊ ದಶರಥ ಕೇಳ್ಕೊಳ್ತಾನಂತೆ ರಾಮನಿಗೆ, ಅಪ್ಪ, ವನವಾಸ ಅಂತ ಹೇಳಿದೆ, ಇವತ್ತೇ ಹೋಗ್ಬೇಕಂತಂತೇನಿಲ್ಲ, ನಾಳೆ ಬೆಳಗ್ಗೆ ಹೋಗಪ್ಪ, ದಯವಿಟ್ಟು ಕಣಯ್ಯ, ನೀನು ಇವತ್ತು ಮನೆಯಲ್ಲಿದ್ಬಿಟ್ಟು ಊಟ ಎಲ್ಲ ತಿಂದು ನನ್ನ ಜೊತೆ ಏನೋ ಮಲ್ಕೊಳ್ಳಪ್ಪ, ಇವತ್ತು ರಾತ್ರಿ ಒಂದು ರಾತ್ರಿ ಮಲಗಿದ್ದು ನಾಳೆ ಹೋಗಪ್ಪ ರಾಮ ಅಂತೇಳಿ. ಅದಕ್ಕೆ ರಾಮ ಉತ್ತರ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅಪ್ಪ, ಇವತ್ತು ನನಗೆ ಮನಸ್ಸಿದೆ, ನನ್ನ ಮನಸ್ಸಿಗೆ ಅನಿಸಿರೋದು ಇವತ್ತು ನಾನು ವನವಾಸಕ್ಕೆ ಹೋಗಬೇಕು ಅಂತಂತೇಳಿ. ಒಂದು ವೇಳೆ ನಾನಿವತ್ತು ರಾತ್ರಿ ಊಟ ಮಾಡಿ ನಿಮ್ಮ ಜೊತೆ ಮಲಗಿ
ಬೆಳಗ್ಗೆ ಎದ್ದೇಳೋವಷ್ಟರಲ್ಲಿ ನನ್ನ ಮನಸ್ಸು ಬದಲಾವಣೆ ಆಗಿಬಿಟ್ರೆ, ಇಲ್ಲ ನನಗೆ ಪಟ್ಟಾಭಿಷೇಕ ಆಗಬೇಕು, ನಾನು ಹೋಗೋದಿಲ್ಲ ನಾನು ವನವಾಸಕ್ಕೆ ಅನ್ನೋಗಾಗ್ಬಿಟ್ರೆ. ಸೊ ನನಗಿವತ್ತು ಏನು ಅನ್ನಿಸ್ತಿದೆಯೋ ಅದು ಸರಿ ಅನ್ನಿಸ್ತಿದೆ. ಆಮೇಲೆ ನೀವು ನನ್ನ ಅಪ್ಪ ಪರವಾಗಿಲ್ಲ, ಯಾರಿಗೆ ಪಟ್ಟಾಭಿಷೇಕ ಮಾಡೋಕ್ಕೆ ಹೊರಟಿರೋದು? ನನ್ನ ತಮ್ಮನಿಗೆ ತಾನೇ, ಭರತನಿಗೆ ತಾನೇ, ಪರವಾಗಿಲ್ಲ ಬಿಡಪ್ಪ, ನಾನು ಈಗಲೇ ಹೋಗ್ತೀನಿ ಅಂತ ಹೊರಟೋಗ್ತಾರೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಡೆಸಿಷನ್ ಮೇಕಿಂಗ್. ನಾವು ಯಾವತ್ತೋ ನಿರ್ಣಯಗಳು ತೆಗೆದುಕೊಳ್ಬೇಕಂತಂದರೆ, ಇವತ್ತಿಂದ ನಾನು ಪ್ರತಿದಿನ ಲೆಕ್ಕ ಬರೀತೀನಿ ಅಂತ ಅಂದ್ಕೊಂಡ್ರೆ ನಾಳೆ ಬರೀತೀನಿ ಅಂತ ಹೇಳೋದಕ್ಕಾಗಬಾರ್ದು. ಇವತ್ತಿಂದನೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಇನ್ಮೇಲೆ ಪ್ರತಿದಿನ ನನ್ನ ಟೈಮನ್ನು ವೇಸ್ಟ್ ಮಾಡೋದಿಲ್ಲ, ನಾನು ಸದ್ಬಳಕೆ ಮಾಡ್ಕೊಳ್ತೀನಿ. ಸ್ಟಾರ್ಟ್ ಫ್ರಮ್ ಟುಡೇನೋ. ದೇರ್ ಆರ್ ಪ್ಲೆಂಟಿ ಆಫ್ ಡಿಸ್ಟ್ರಾಕ್ಷನ್ಸ್ ಇನ್ ದ ವರ್ಲ್ಡ್ ಔಟ್ ಟುಡೇ. ಈಗ IPL ಇದೆ, ಈಗ ಅನೇಕ ಅದರ ಕಾರ್ಯಕ್ರಮಗಳಿದೆ. ಟೈಮ್ ವೇಸ್ಟರ್ಸ್ ಆರ್ ಪ್ಲೆಂಟಿ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆನ್ ಯುವರ್ ಮೊಬೈಲ್ ಫೋನ್ಸ್. ಸೊ ನಿಮಗೆ ಗೊತ್ತಿರಬೇಕು, ನಾನು ನಿರ್ಣಯ ತೆಗೆದುಕೊಳ್ಬೇಕು ಇವತ್ತು, ದ್ಯಾಟ್ ಐ ಲೀವ್ ದಿಸ್ ಆ್ಯಂಡ್ ಐ ಸ್ಟಾರ್ಟ್ ದಿಸ್. ಯಾವಾಗ ಮಾಡ್ತೀರ ಶ್ರೀರಾಮನ ರೀತಿ? ಯಾವಾಗ ಮಾಡೋದು ನಾವೆಲ್ಲರೂ? ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಅಷ್ಟೇ ಅಲ್ಲ, ಶ್ರೀರಾಮನ ತತ್ವಗಳು ಕಾಡಿಗೆ ಹೊರಟೋಗ್ತಾರೆ. ಕಾಡಿಗೆ ಹೊರಟೋದ್ಮೇಲೆ ಭರತನ ಅವರ ತಮ್ಮನ ಪಟ್ಟಾಭಿಷೇಕ ರಾಮನಿಗೆ ಗೊತ್ತು. ಅವನಿಗೆ ಎಷ್ಟು ವಿಜೃಂಭಿಸ್ತಾನೆ ಗೊತ್ತಾ, ಸಂಭ್ರಮಿಸ್ತಾನೆ ಗೊತ್ತಾ. ಕಾಡಿನಲ್ಲಿರೋ ಮರಗಳಲ್ಲಿರೋ ಹಣ್ಣುಗಳೆಲ್ಲ ಕಿತ್ತು ಅಲ್ಲಿ ಯಾರಿದ್ದಾರೋ ಸುತ್ತಪದ ಮುಖದಲ್ಲಿ ಎಲ್ರಿಗೂ ಕೊಟ್ಟು, ಹಣ್ಣುಗಳು ಕೊಟ್ಕೊಂಡು, ನನ್ನ ತಮ್ಮಂದು ಇವತ್ತು ಪಟ್ಟಾಭಿಷೇಕ, ನನ್ನ ತಮ್ಮ ಮಹಾರಾಜ ಆದ ಅಂತಂತೇಳಿ ಖುಷಿ ಪಡ್ತಾರೆ. ಎಂಥ ಕ್ಯಾರೆಕ್ಟರ್ ರೀ! ವಾಟ್ ಅ ಕ್ಯಾರೆಕ್ಟರ್ ಮ್ಯಾನ್. ಯಾರೇ ಜೀವನದಲ್ಲಿ ನಮ್ಮ ಲೈಫಲ್ಲಿ ಯಾರೇ ನಮಗೆ ಕಷ್ಟ ಕೊಟ್ಟಿದ್ರು, ನೋವು ಮಾಡಿದರು, ಅಥವಾ ನಮ್ಮದೊಂದು ಅಧಿಕಾರವನ್ನು, ನಮ್ಮದೊಂದು ಪದವಿಯನ್ನು ಕಿತ್ಕೊಂಡ್ರು, ಇಟ್ ಈಸ್ ಓಕೆ ಮ್ಯಾನ್, ಇಟ್ ಈಸ್ ಓಕೆ. ವಾಟ್ ಆನ್ ಆ್ಯಟಿಟ್ಯೂಡ್ ಆಫ್ ಶ್ರೀರಾಮ್. ಆ ತತ್ವ ನಮ್ಮಲ್ಲಿರ್ಬೇಕ್ರೆ. ಆ ಒಂದು ಮನಸ್ಥಿತಿ ಇದ್ದಾಗ ದೇವರು, ಈ ಯೂನಿವರ್ಸು ಹೆಚ್ಚೆಚ್ಚು ಬ್ಲೆಸ್ಸಿಂಗ್ಸನ್ನು ನಮಗೆ ಕೊಡ್ತಾರೆ. ವಿ ಶುಡ್ ನಾಟ್ ಕೀಪ್ ದಿಸ್ ರಿಸೆಂಟ್ಮೆಂಟ್, ಕೋಪ ಅನ್ನೋವಂಥದ್ದು, ದ್ವೇಷ ಅನ್ನೋವಂಥದ್ದು. ಇಟ್ಸ್ ಲೈಕ್ ದಿಸ್. ಯಾರೋ ಒಬ್ರು ಹೇಳಿದ್ರು, ದ್ವೇಷ ನಾವಿಟ್ಕೊಂಡ್ರೆ ಅಥವಾ ಕೋಪ, ಸಿಟ್ಟು ನಾವಿಟ್ಕೊಂಡ್ರೆ ಅದು ಹೇಗಿದೆ ಅಂತಂದರೆ ಇನ್ನೊಬ್ಬರನ್ನ ಕೊಲ್ಲೋದಕ್ಕೆ ಬಯಸೋದಂತೆ, ಬಟ್ ಪಾಯ್ಸನ್ನ ನಾವು ಕುಡ್ದಿರೋದಂತೆ. ಇಟ್ಸ್ ಲೈಕ್ ಯು ಕಾಂಟ್ ಕಿಲ್ ದಿ ಅದರ್ ಪರ್ಸನ್ ಬಿಕಾಸ್ ಯು ಹವ್ ಟೇಕನ್ ದ ಪಾಯ್ಸನ್ ಟು ಯುವರ್ ಓನ್ ಸೆಲ್ಫ್. ಯು ಗೋನ್ ಡೈ, not going to kill the other person. So it's like that. So you must be mindful. You should be always so gracious that it is okay. ಏನೆಲ್ಲ ಆಗ್ತಿದೆಯೋ ಅದೆಲ್ಲ ನಾನು ಒಳ್ಳೆಯದಕ್ಕೆ ಆಗ್ತಿದೆ ಅಂತ ನಾನು ಅಂದ್ಕೊಂಡಾಗ ಶ್ರೀರಾಮ ವನವಾಸಕ್ಕೆ ಹೋಗೋದು ಒಳ್ಳೆಯದೇ ಅಂದ್ಕೊಳ್ತಾನೆ. ನನ್ನ ತಮ್ಮ ಪಟ್ಟಾಭಿಷೇಕ ಆಗೋದು, ರಾಜ ಆಗೋದು ಒಳ್ಳೆಯದೇ ಅಂದ್ಕೊಳ್ತಾರೆ. ಅದಲ್ಬರಿ ತತ್ವ. ಆಗಿದ್ದೆಲ್ಲವೂ, ಆಗುತ್ತಿರುವುದೆಲ್ಲವೂ, ಮುಂದೆ ಆಗುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅನ್ನೋ ಯೂನಿವರ್ಸ್ ತತ್ವವನ್ನು ನಾವು ಶ್ರೀರಾಮನಲ್ಲಿ ತಿಳ್ಕೊಳ್ಬೋದು. ಅಷ್ಟೇ ಅಲ್ಲ, ರಾವಣನ ಕೊಂದಾದಮೇಲೆ ರಾವಣ ಬಿದ್ದಿರ್ತಾನೆ, ಕುಸಿದು ಬಿದ್ದಿರ್ತಾನೆ, ಇನ್ನೇನು ಸತ್ತೋಗಬೇಕು. ಲಕ್ಷ್ಮಣನಿಗೆ ಕರೆದಕ್ಕೆ ಹೇಳ್ತಾನೆ, ಅಪ್ಪ ಲಕ್ಷ್ಮಣ, ಅಲ್ಲಿ ಬಿದ್ದಿರೋದು ಯಾರು ಅಂದ್ಕೊಂಡಿದ್ದೀಯಾ? ಅಲ್ಲಿ ರಾವಣ. ಅವನಿಗೆ ರಾವಣಗೆ 10 ತಲೆಗಳು. ಹೌದು, 10 ತಲೆಗಳು, 10 ತಲೆಗಳಲ್ಲಿ 9 ತಲೆಗಳು ಕೆಟ್ಟದಾಗಿದ್ದರೂ ಆ ಒಂದು ತಲೆ ಇದೆ. ಅದು ಏನು ಗೊತ್ತಾ? ಅದು ಮಹಾಶಿವಭಕ್ತಿ ಉಳ್ಳಂಥ ಒಂದು ತಲೆ. ವೇದ ಉಪನಿಷತ್ತುಗಳನ್ನು ಗೊತ್ತಿದ್ದು ಅದನ್ನೆಲ್ಲ ತಿಳ್ಕೊಂಡಿರೋವಂಥ ದೊಡ್ಡ ತಲೆಯಪ್ಪ ಅದು. ರಾವಣನಲ್ಲಿ ಕಲಿಯೋದು ತುಂಬ ವಿಚಾರಗಳಿದೆ. ಓಕೆ, ಅವ್ರು ಸ್ವಲ್ಪ ತಪ್ಪು ಮಾಡಿರ್ಬೋದು, ಬಟ್ ಅವರಲ್ಲಿ ಕಲಿಯುವಂಥ ಒಳ್ಳೆತನಗಳು ತುಂಬ ಜಾಸ್ತಿ ಇದೆ. ಲಕ್ಷ್ಮಣ, ಹೋಗಪ್ಪ, ರಾವಣನ ಹತ್ರ ಏನು ಒಳ್ಳೇದು ಕಲಿಬೋದು ಜೀವನಕ್ಕೆ, ಹೋಗಿ ಕಲ್ತ್ಕೊಬಾ ಅಂತೇಳಿ. ಇನಿಷಿಯಲಿ ಲಕ್ಷ್ಮಣನಿಗೆ ಇಷ್ಟ ಇರೋದಿಲ್ಲ. ಇವನು ರಾವಣ ಸರಿ ಇಲ್ಲ, ಇವನು ನಮ್ಮ ಅತ್ತಿಗೆನೇ ಕರ್ಕೊಂಡು ಹೋಗ್ಬಿಟ್ಟ, ಇದಕ್ಕೆಲ್ಲ ತೊಂದರೆಗಳಾಗೋದು ಕಾರಣ ಇವನೇ ಅಂತಂತೇಳಿ. ಆದರೂ ರಾಮ ಹೇಳ್ತಾನೆ, ಹೋಗಪ್ಪ ಲಕ್ಷ್ಮಣ ಅಂತೇಳಿ. ಲಕ್ಷ್ಮಣ ಹೋಗ್ತಾನೆ. ಲಕ್ಷ್ಮಣ ಹೋಗಿ ರಾವಣನ ಹತ್ರ ಕುಳಿತುಕೊಂಡು ಕೇಳ್ತಾನೆ, ಏನಾದರೂ ಹೇಳಲಿಕ್ಕಿದೆಯಾ ಸಾಯೋದಕ್ಕಿಂತ ಮುಂಚೆ ರಾಮ ಕಳಿಸಿದ್ದು ಅಂತೇಳಿ. ಆಗ ರಾವಣ ಏನೂ ಹೇಳೋದಿಲ್ಲ. ಆಗ ಮತ್ತೆ ವಾಪಸ್ ಬರ್ತಾನೆ ಲಕ್ಷ್ಮಣ. ವಾಪಸ್ ಬಂದಮೇಲೆ ರಾಮನಿಗೆ ಹೇಳ್ತಾನೆ ಲಕ್ಷ್ಮಣ, ಅವನೇನು ಹೇಳ್ಕೊಡ್ತಾನೆ ಇಲ್ಲ, ನಾನು ಹೇಳಿಲ್ವಾ ನಾನು ಹೋಗಲ್ಲ ಅಂತಂತೇಳಿ ಅಂತ. ಆಗ ರಾಮ ಹೇಳ್ತಾನೆ, ನೀನು ಹೋಗಿ ಎಲ್ಲಿ ಕೂತ್ಕೊಂಡೆ? ತಲೆ ಹತ್ರ ಕುಳಿತುಕೊಂಡೆ. ಯಾವತ್ತು ಗುರುಗಳ ಹತ್ರ ಹೋದಾಗ ತಲೆ ಹತ್ರ ಅಲ್ಲಪ್ಪ ಕುಳಿತುಕೊಳ್ಳೋದು, ಕಲಿಯೋಕ್ಕೆ ಹೋದಾಗ ಕಾಲ ಹತ್ರ ಹೋಗಿ ಕುಳಿತುಕೋ ಹೇಳ್ತಾನೆ ರಾವಣ ಅಂತ ಹೇಳ್ತಾನೆ. ಸೊ ಆಗ ಲಕ್ಷ್ಮಣ ಮತ್ತೆ ಹೋಗ್ತಾನೆ, ಕಾಲ ಹತ್ರ ಕುಳಿತುಕೊಳ್ತಾನೆ. ರಾವಣ ಅವನಿಗೆ ಗೊತ್ತಿರೋ ವಿದ್ಯೆಗಳನ್ನು ಹೇಳಿಕೊಡ್ತಾನೆ. ಎಂಥ ತತ್ವ ರೀ ರಾಮಂದು. ಆ ಎನಿಮಿ ಸಾಯ್ತಿದ್ದಾನೆ, ಆ ರಾವಣನ ಹತ್ರ ಕಲಿಬೋದು ಏನಿದೆ ಅಂತಂತೇಳಿ
ಕಲಿಯಕ್ಕೆ ಕಳಿಸ್ತಾನಲ್ವ ತಮ್ಮನ್ನು. ವಾಟ್ ಅನ್ ಆ್ಯಟಿಟ್ಯೂಡ್ ಮ್ಯಾನ್, ವಾಟ್ ಅ ಕ್ಯಾರೆಕ್ಟರ್. ಡು ವಿ ಹ್ಯಾವ್ ದಟ್ ಮೈಂಡ್ ಸೆಟ್? ವಿ ಹ್ಯಾವ್ ಎನಿಮೀಸ್. We treat so many people as enemies, but do we have that Rama Tattva to forgive everybody? That is a character of a man. And not just that, ರಾವಣ ಒಂದ್ಸಲಿ ಹೇಳ್ತಾನೆ, ಎಲ್ಲ ಸೀತೆಯನ್ನು ಪ್ಲೀಸ್ ಮಾಡೋದಕ್ಕೆ, ಸೀತೆಯನ್ನು ಹೊಲಿಸ್ಕೊಳ್ಳೋದಕ್ಕೆ ಎಲ್ಲ ವೇಷಗಳನ್ನು ಹಾಕ್ತಾನಂತೆ. ಒಂದು ಸಲ ರಾಮನ ವೇಷನೂ ಹಾಕ್ತಾನಂತೆ. ಬಟ್ ರಾಮನ ವೇಷ ಹಾಕಿದಾಗ, ಪ್ರತಿ ಸಲ ವೇಷ ಹಾಕ್ಕೊಂಡು ಹೋದಾಗ ಸೀತೆ ನೋಡಲಿ ಅಂತ ಅಂದ್ಕೊಳ್ತಾನೆ. ಈಗ ರಾಮನ ವೇಷ ಹಾಕ್ಕೊಂಡು ಹೋದಾಗ ರಾವಣನೇ ಸೀತೆನ ನೋಡಲಿಕ್ಕಾಗಲಿಲ್ವಂತೆ. ಈ ಕುಡಂಟ್ ಸೀತಾ. ದ್ಯಾಟ್ ಈಸ್ ಅ ಕ್ಯಾರೆಕ್ಟರ್ ಆಫ್ ರಾಮ್. ನಾಟ್ ಜಸ್ಟ್ ದ್ಯಾಟ್, ನೋಡಿ ಎಲ್ಲರೂ ರಾಮ ಸೇತುವೆ ಕಟ್ತಿರ್ತಾರೆ, ಎಲ್ಲ ವಾನರರು ಕಟ್ತಿರ್ತಾರೆ. ಅದ್ರ ಸೆಂಟ್ರಲ್ಲಿ ಒಂದು ಅಳಿಲು, ನಿಮಗೆಲ್ಲ ಗೊತ್ತಿದೆ, ಅಳಿಲು ಸೇವೆ ಅಂತ ಹೇಳ್ತಾರಲ್ವ. ಆ ಅಳಿಲು ಅಡ್ಡಾದಿಡ್ಡಿ ಓಡಾಡ್ತಿರುತ್ತೆ. ಅವರೆಲ್ಲ ವಾನರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ರಾಮ ಇದು ಯಾವುದೋ ಇದು ಬಂದಿದೆ, ಇದು ತೊಂದರೆ ಕೊಡ್ತಿದೆ ನಮಗೆ, ನಾವು ದೊಡ್ಡ ದೊಡ್ಡ ಕಲ್ಲುಗಳು ತೊಗೊಂಡು ಹೋಗ್ತಿದ್ದೀವಿ, ಇದ್ಯಾವುದೋ ಚಿಕ್ಕ ಚಿಕ್ಕ ಮರಳು ಎತ್ಕೊಂಡೋಗಿ ಕಾಲುಗಳ ಸಂಧಿ ಎಲ್ಲ ನುಗ್ಗುತ್ತೆ ಅಂತೇಳಿ. ಆಗ ರಾಮ ಅದನ್ನು ಪುಟ್ಟ ಒಂದು ಅಳಿಲನ್ನ ಕೈಗೆ ಎತ್ಕೊಂಡು ಅದನ್ನು ಸವರ್ತಾ ಹೇಳ್ತಾರೆ, ಏನು ಮನಸ್ಥಿತಿ ಕಣಯ ನಿಂದು, ಈಗ ಎಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡ್ತಿರೋದು ನೀನೇ ಅನಿಸುತ್ತೆ ನನಗೆ. ಅಂದರೆ ಮನಸ್ಥಿತಿಗೆ, ಅಳಿಲಿನ ಮನಸ್ಥಿತಿಗೆ. ಸೊ ವೆನ್ ವಿ ಆರ್ ಇನ್ ಅನ್ ಆರ್ಗನೈಸೇಷನ್, ನಾವು ಮನೆಗಳಲ್ಲಿ ನಾವು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಯಾವುದೋ ಸಂಸ್ಥೆಯಲ್ಲಿ ಯಾವುದೋ ದೊಡ್ಡ ಹುದ್ದೆಯಲ್ಲಿರ್ಬೋದು, ಎಲ್ಲರನ್ನೂ ಒಳ್ಳೆ ಮನೋಭಾವದಲ್ಲಿ ನೋಡೋದು ಎಷ್ಟು ಒಳ್ಳೆಯದಲ್ವ. ಅವ್ರು ಯಾವ ಕೆಲಸನೇ ಮಾಡಲಿ, ಅವರು ಒಂದು ಗಾರ್ಡ್ ಆಗಿರ್ಬೋದು, ವಾಚ್ಮ್ಯಾನ್ ಆಗಿರ್ಬೋದು, ಗಾರ್ಡನ್ ಕೆಲಸ ಮಾಡ್ಬೋದು, ಮನೆ ಕೆಲಸ ಮಾಡ್ಬೋದು, ಅಥವಾ ಯಾವುದೇ ಚಿಕ್ಕ ದೊಡ್ಡದು ಯಾವುದೇ ಕೆಲಸ ಮಾಡ್ಬೋದು. ವಾಟ್ ಅ ಮ್ಯಾನ್. ದ್ಯಾಟ್ ಈಸ್ ರಾಮ್ ತತ್ವ ಫಾರ್ ಯು. ಸೊ ನಾನು ಈಗಾಗಲೇ ಹೇಳ್ದಾಗೆ ಪೂಜೆ ಮಾಡೋದು ತುಂಬ ಈಸಿ. ಶ್ರೀಕೃಷ್ಣನಾಗಲಿ, ಶ್ರೀರಾಮನ್ನಾಗಲಿ, ಅಥವಾ ಲಕ್ಷ್ಮಿಯನ್ನಾಗಲಿ, ಅಥವಾ ಇನ್ನು ಉಳಿದ ಯಾವುದೇ ದೇವರನ್ನಾಗಲಿ ಪೂಜೆ ಮಾಡೋದು ಸುಲಭ. ಆದರೆ ಯಾವುದು ರಾಮನಿಗೆ ಅಥವಾ ಕೃಷ್ಣನಿಗೆ, ಯೂನಿವರ್ಸ್ಗೆ, ವಿಶ್ವಕ್ಕೆ, ದೇವರಿಗೆ ಇಷ್ಟ ಆಗೋದು ಯಾವುದು ಗೊತ್ತಾ? ದೇವರ ರೀತಿ ಬದುಕಿದಾಗ. ಸೊ ನಾವೆಲ್ಲರೂ ಶ್ರೀರಾಮನ ರೀತಿ ಬದುಕೋಣ, ನಾವು ಶ್ರೀರಾಮನ ತತ್ವವನ್ನು ಪರಿಪಾಲನೆ ಮಾಡೋಣ. ನಾವೆಲ್ಲರೂ ಯಾರೆಲ್ಲ ರಾಮನ ಥರ ಬದುಕ್ತಾರೋ ಅವರು ಎಲ್ಲರಿಗೂ ಹಣ, ಆಸ್ತಿ, ಐಶ್ವರ್ಯಗಳು ಹೇರಳವಾಗಿ ಬಂದು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಾಗೋದ್ರಲ್ಲಿ ಸಂಶಯನೇ ಇಲ್ಲ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ. ಸೊ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಹೇಗೆ ನಾವು ರಾಮಾಯಣದಿಂದ ರಾಮನನ್ನು ನೋಡಿ ಕಲಿಯುವಂಥದ್ದು ಎಷ್ಟಿದೆ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಕೂಡ ನಾವು ಕಾಣಬಹುದು ಅಂತ. ಇನ್ನು ಗುರುಗಳೇ, ಸಾಕಷ್ಟು ಜನ ಬಣ್ಣಗಳ ಬಗ್ಗೆ ಮಾತಾಡೋದನ್ನು ನಾನು ಕೇಳಿದ್ದೀನಿ. ಇತ್ತೀಚಿನ ದಿನಗಳಲ್ಲಂತೂ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀವಿ, ಸಾಕಷ್ಟು ಜನ ಹೇಳ್ತಿರ್ತಾರೆ ಶುಕ್ರವಾರದೊತ್ತು ಅಥವಾ ಪರ್ಟಿಕ್ಯುಲರ್ ವಾರದಲ್ಲಿ ಒಂದು ದಿನ ಬಿಳಿ ಬಟ್ಟೆಯನ್ನು ಹಾಕೊಳ್ಳೋದ್ರಿಂದ ಹೆಚ್ಚು ಶುಕ್ರನನ್ನು ಅಟ್ರ್ಯಾಕ್ಟ್ ಮಾಡಬಹುದು, ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಬಣ್ಣವನ್ನು ಬಳಸೋದ್ರಿಂದ ನಿರಂತರವಾಗಿ ಒಳ್ಳೆಯದಾಗುತ್ತೆ, ಅಥವಾ ಮನಿ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಎಷ್ಟು ನಿಜ, ಅಥವಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗುರುಗಳೇ? ಫಿಸಿಕಲ್ ಡೈಮೆನ್ಷನಲ್ಲಿ ಎಲ್ಲಿ ತನಕ ಇರ್ತೇವೋ ಅಲ್ಲಿ ತನಕ ಇದೆಲ್ಲದಕ್ಕೂ ಒಂದು ಪ್ರಾಧಾನ್ಯತೆ ಇರುತ್ತೆ, ಈ ಕಲರು ಆ ಕಲರು ಅಂತಂತೇಳಿ. ಬಟ್ ಎಂಡ್ ಆಫ್ ದಿ ಡೇ ಎಲ್ಲ ಕಲರ್ಗಳನ್ನು ಸೃಷ್ಟಿ ಮಾಡಿದವನು ಯೂನಿವರ್ಸು, ಅವನಿಗೆ ಎಲ್ಲ ಕಲರು ಒಂದೇ. ಈಗ ನನಗೊಂದು 5 ಜನ ಮಕ್ಕಳಿದಾರಮ್ಮ, ನನಗೆ ಯಾವ ಮಗು ದೊಡ್ಡದು, ಯಾವ ಮಗು ಶ್ರೇಷ್ಠ, ಯಾವ ಮಗು ಶ್ರೇಷ್ಠ ಅಲ್ಲ ಅಂತಂದರೆ ನನಗೆಲ್ಲರೂ ಒಂದೇ ಅಂತ ಹೇಳ್ತೀನಲ್ವ. ಆ ರೀತಿ ಭಗವಂತನಿಗೆ, ಸೃಷ್ಟಿಕರ್ತನಿಗೆ ಇಲ್ಲಿ ಯಾವುದು ಮೇಲು ಕೀಳು ಅನ್ನೋಂಥದ್ದಿಲ್ಲ, ಕಲರ್ಗಳಲ್ಲೂ ಸಹ. ಬಟ್ ಫಿಸಿಕಲ್ ಡೈಮೆನ್ಷನಲ್ಲಿರೋದಕ್ಕೆ ಈಗ ನಾವು ಕೆಲವೊಂದಕ್ಕೆ ಯೆಲ್ಲೋ ಅಂತ ಹೇಳ್ತೇವೆ, ಕೆಲವು ಗೋಲ್ಡ್ ಕಲರು ಅಂತ ಹೇಳ್ತೇವೆ, ಸೊ ರೆಡ್ಡು ಅಂತ ಇದೆಲ್ಲ ಹೇಳ್ತೇವೆ. ಬಟ್ ಬಿಯಾಂಡ್ ಫಿಸಿಕಲ್ ರೆಲ್ಮ್ ಇದೆಯಲ್ವ, ಕ್ವಾಂಟಮ್ ರೆಲ್ಮಲ್ಲಿ ಎವ್ರಿಥಿಂಗ್ ಈಸ್ ಸೇಮ್. ಸೊ ಹಾಗಾಗಿ ವಿ ಡೋಂಟ್ ಎನ್ವಿಸೇಜ್ ಆರ್ ರಿಲೀಸೇ ಇದು ಹಾಕ್ಕೊಳ್ಳಿ ಅದು ಹಾಕ್ಕೊಳ್ಳಿ ಅಂತ ಯಾವತ್ತೂ ನಾನು ಹೇಳೋದೇ ಇಲ್ಲ. ನಿಮ್ಮ ಮನಸ್ಸು ಒಂದು ಬದಲಾವಣೆ ಆದರೆ ದುಡ್ಡು, ಹಣ ಎಲ್ಲವೂ ಅಟ್ರ್ಯಾಕ್ಟ್ ಆಗುತ್ತೆ. ಇಟ್ಸ್ ಜಸ್ಟ್ ವಾಟ್ ಈಸ್ ಇನ್ಸೈಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ನಾಟ್ ಈಸ್ ವಾಟ್ ಈಸ್ ಔಟ್ಸೈಡ್. ಯಾ, ತುಂಬಾ ಥ್ಯಾಂಕ್ಸ್ ಗುರುಗಳೇ. ಬಿಕಾಸ್ ಸಾಕಷ್ಟು ಜನ ಈ ಕಲರ್ ಕೂಡ ಎನರ್ಜೀಸ್ ಡ್ರೈವ್ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಕೆಲವೊಬ್ಬರು ಬೇರೆ ಬೇರೆ ಬಟ್ಟೆ ಹಾಕ್ಕೊಂಡಾಗಲೂ ಬೇರೆ ಬೇರೆ ಫೀಲ್ ಕೊಡೋದನ್ನು ಕೂಡ ಕೇಳಿರ್ತೀವಿ. ಸೊ ಅದಕ್ಕೆ ಒಳ್ಳೆ ಉತ್ತರವನ್ನು ನೀಡಿದ್ದೀರಾ. ಜೊತೆಗೇ ಇವಾಗ 20ನೇ ತಾರೀಕು ನಡೀತಾ ಇರುವಂಥ ವರ್ಕ್ಶಾಪ್ ಏನಿದೆ ಅದರಲ್ಲಿ 1.5 ಲಕ್ಷ ಇನ್ಕಮನ್ನು ಪಡಿಬೋದು ಅಂತ, ಹೇಗೆ ಸುಲಭವಾಗಿ ಪಡೆಯೋದು ಅಂತ ನೀವು ಹೇಳಿದ್ದೀರಾ. ಸೊ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, 1.5 ಲಕ್ಷ ನಾನೇನಾದ್ರು ದುಡಿತೀನಿ ಅಂತ ಹೇಳಿದ್ರೆ ಸಾಕಷ್ಟು ನನ್ನ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ನನಗೆ. ಅದ್ರ ಬಗ್ಗೆ ತಿಳಿಸ್ಕೊಡಿ, ಯಾವ ರೀತಿಯಾಗಿ ಅದನ್ನು ಮಾಡಬಹುದು, ಅಥವಾ ಕಲೀಲಿಕ್ಕೆ ಏನು ಆಪರ್ಚುನಿಟೀಸ್ ಇದೆ ವರ್ಕ್ಶಾಪಲ್ಲಿ ಅಂತ.
ವೆಲ್ ಇದು ತುಂಬ ಸುಲಭ ಇದೆ, ಬಟ್ ಕೆಲವೊಂದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಅಷ್ಟು ಒಂದು ಸೂಕ್ತ ಅನಿಸಲ್ಲ. ಇದು ಹೇಗಿರುತ್ತೆ ಅಂತಂದರೆ, ಈಗ ನನಗೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಕಾಸಿಲ್ಲ ನನ್ನ ಹತ್ರ, ಬಟ್ ಒಂದು ಆಪ್ರೇಷನ್ ಮಾಡೋದಿದೆ ಗುರುಗಳೇ, ನೀವು ಡಾಕ್ಟ್ರ್ ತಾನೇ, ನನ್ನ ಹತ್ರ ಕತ್ತಿ ಎಲ್ಲ ಇದೆ, ಸ್ವಲ್ಪ ಹೇಳ್ಕೊಡಿ ನಾನು ಆಪ್ರೇಷನ್ ಮಾಡಿಬಿಡ್ತೀನಿ ಅಂತಂದರೆ, ಹಾರ್ಟ್ ಆಪ್ರೇಷನ್ ಮಾಡೋದು ನಾನು ಹೇಳ್ಕೊಡೋಕ್ಕಾಗುತ್ತಾ ಮೇಡಮ್? ಇಲ್ಲ, ಸ್ವಯಂ ವೈದ್ಯ ಆಗಬಾರ್ದು. ಕಲಿಯಬೇಕು, ಅದಕ್ಕೊಂದು ತತ್ವ ಇದೆ. ಇಟ್ಸ್ ನಾಟ್ ವೆರಿ ಸ್ಮಾಲ್ ಥಿಂಗ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ಅ ವೆರಿ ಕಾಂಪ್ಲೆಕ್ಸ್ ಥಿಂಗ್ ಐದರ್. ಸೊ ಇಟ್ಸ್ ವೆರಿ ವೆರಿ ಈಸಿ. ಅದನ್ನು ಒಂದು ಮೆಥಡಲ್ಲಿ ಕಲ್ತ್ರೇ ಒಳ್ಳೆಯದು ಅಂತ ನನ್ನ ಭಾವನೆ. ಬಿಕಾಸ್ ಲಾಟ್ ಆಫ್ ಪೀಪಲ್ ಇಲ್ಲಿ ಅವರಿಗೆ ಏನೋ ಒಂದು ಅಂದ್ಕೊಳ್ತಾರೆ, ಇದು ಎಷ್ಟು ಸುಲಭ ಅಂತ ನೀವು ವರ್ಕ್ಶಾಪ್ ಬಂದಾಗ ಗೊತ್ತಾಗುತ್ತೆ, ಅರೆ ಇಷ್ಟು ಈಸಿ ಇತ್ತಾ ಇದು. ಆಮೇಲೆ ಡೋಂಟ್ ಹ್ಯಾವ್ ಎನಿ ರಾಂಗ್ ನೋಷನ್ಸ್, ಇದು ಯಾರಿಗೂ ಇನ್ವೆಸ್ಟ್ ಮಾಡಬೇಕು, ಅವ್ರು ಕೊಡ್ತಾರೆ, ಇದು ಬಂದ್ಬಿಡುತ್ತೆ, ಆ ರೀತಿ ಎಲ್ಲ ನಾವು ಹೇಳೋದಿಲ್ಲ. ಸೊ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ಬೋದಂತ ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ಇದು. ಸೊ ನಾನು ತಿಳಿಸ್ಕೊಡ್ತೇನೆ, ಅಲ್ಲಿ ಸಿಗೋಣ. ಸೊ ಯಾಕಿದು ಈಸಿ ಅಂತ ಹೇಳ್ತೇನೆ ನಿಮ್ಗೆ, ಜಸ್ಟ್ ನೀವು ಸುಲಭ ಅಂತ ಯಾಕೆ ಹೇಳ್ತೇನೆ. ಒಂದು ಕ್ಲೈಂಟ್ ಬಂದಿದ್ದರು ಮೇಡಮ್ ಮೊನ್ನೆ, ಅವರು ಹೇಳ್ತಿದ್ರು, ಅವರಪ್ಪ ಅವರಮ್ಮ ಮಗಳು ಎಲ್ಲ ಬಂದಿದ್ದರು. ಅವರು ತುಂಬ ಒಂದು ಬೇಜಾರಲ್ಲಿ ಹೇಳ್ತಿದ್ರು, ನೀವು ಎಷ್ಟು ದುಡ್ಡು ಕೇಳ್ತೀರಾ ನಾನು ಕೊಡ್ತೀನಿ ಸ್ವಾಮಿ, ನೀವು ಎಷ್ಟಾದರೂ ದುಡ್ಡು ಕೇಳಿ ನಾನು ಕೊಡ್ತೀನಿ, ಬಟ್ ನನ್ನ ಮಗಳಿಗೊಂದು ಸಮಸ್ಯೆ ಇದೆ, ಅದನ್ನು ನೀವು ಏನೋ ನಿವಾರಣೆ ಮಾಡಬೇಕು. ಏನು ಸಮಸ್ಯೆ ಗೊತ್ತಾ ಅದು? ನನ್ನ ಮಗಳು 2 ವರ್ಷದಲ್ಲಿ ಇರಬೇಕಂತಂದರೆ ಕರೆಕ್ಟಾಗಿ ತಲೆಯಲ್ಲಿ ಫುಲ್ಲು ಕೂದಲಿತ್ತು, 2 ವರ್ಷದಲ್ಲಿ ಎಲ್ಲ ಉದುರೋಯ್ತು ಸ್ವಾಮಿ. ಎಷ್ಟು ಪೂಜೆಗಳು ಮಾಡಿದೆ, ಎಲ್ಲೆಲ್ಲಿ ಹೋದೆ, ಡಾಕ್ಟ್ರುಗಳ ಹತ್ರ ಹೋದೆ, ಹಾಸ್ಪಿಟ್ಲ್ಗಳ ಹತ್ರ ಹೋದೆ, ಎಷ್ಟು ದುಡ್ಡನ್ನು ಖರ್ಚು ಮಾಡಿದೆ. ಅಷ್ಟೇ ಅಲ್ಲ, ನನ್ನ ಮಗಳು ಇವತ್ತು 20 ವರ್ಷ, ಅವಳು ಎಷ್ಟು ತೂಗ್ತಾಳೋ ಆ ತೂಗೋ ಅಷ್ಟು ದುಡ್ಡನ್ನು ನಾನು ದೇವರಿಗೆ ಉಂಡಿಗೆ ಹಾಕ್ದೆ, ಹರಕೆ ಹೊತ್ಕೊಂಡೆ, ಕಾಯಿನ್ಸ್ ಅಂತೆ. ಅವರು ಇವತ್ತು 55-60 kg ಇದ್ದಾರೆ, 60 kg ಅಷ್ಟೂ ನಾನು ದುಡ್ಡನ್ನು ಕೊಟ್ಟೆ ಉಂಡಿಗೆ, ಬಟ್ ಆದರೂ ತಲೆ ಕೂದಲು ಬರಲಿಲ್ಲ. ಸ್ವಾಮಿ ದಯವಿಟ್ಟು ನೀವು ಏನು ಮಂತ್ರ ಮಾಡ್ತಿರೋ, ತಂತ್ರ ಮಾಡ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ, ನನ್ನ ಮಗಳ ಕೂದಲು ಬಂದರೆ ಸಾಕು ಸ್ವಾಮಿ. ಅವ್ರ ಮಗಳು ಹೇಳ್ತಿದ್ದಾಳೆ ನನ್ನ ಜೊತೆ, ನನ್ನ ಮುಂದೆ ಕೂತ್ಕೊಂಡು ಹೇಳ್ತಿದ್ದಾಳೆ, ನನಗೇನೂ ಬೇಡ, ಬೇರೆಯವ್ರನ್ನೆಲ್ಲ ನೋಡಿದಾಗ ಈ ಹೇರ್ ಸ್ಟೈಲ್ ಮಾಡೋದಾಗಲಿ, ಹೂ ಮಾಡ್ಕೊಳ್ಳೋದಾಗಲಿ, ಐ ಫೀಲ್ ಸೋ ಸ್ಯಾಡ್ ಸ್ವಾಮಿ, ನಾನು ನಿಜವಾಗ್ಲೂ ಕೂದಲು ಬರೋಂಗೆ ಮಾಡಿ. ವಾಟ್ ಐ ಟೋಲ್ಡರ್, ಏರ್ ವಿಲ್ ಡೆಫಿನೆಟ್ಲಿ ಕಮ್, ನಿನಗೆ ಕೂದಲು ಬರುತ್ತೆಮ್ಮ, ನಾನು ಮಾಡಿಸ್ತೇನೆಮ್ಮ, ಇಟ್ ಈಸ್ ಪಾಸಿಬಲ್ ಟು ಮೀ. ವೈ ಐ ಸೇ ದಿಸ್ ಇಸ್ ಬಿಕಾಸ್ ಪ್ರತಿಯೊಬ್ಬರಿಗೂ ಕೂದಲನ್ನ ಸೃಷ್ಟಿ ಮಾಡಿದ ವಿಶ್ವ, ಆ ವ್ಯಕ್ತಿಗೊಬ್ಬರಿಗೆ ಕೂದಲು ಸೃಷ್ಟಿ ಮಾಡೋದಕ್ಕೆ ಗೊತ್ತಿಲ್ವಾ? ಸೇ ಐ ಆಮ್ ಅ ಮೆಕ್ಯಾನಿಕ್, ಐ ಆಮ್ ಅ ಕಾರ್ ಮೇಕರ್, ಐ ಆಮ್ ಅ ಕಾರ್ ಪ್ರೊಡ್ಯೂಸರ್. ಯು ಬ್ರಾಟ್ ಅ ಕಾರ್, ಓಕೆ, ರಿಪೇರಿ ಆಗಿದೆ, ರಿಪೇರಿ ಮಾಡಿಕೊಡಿ ಅಂತೀರ, ನಿಮಗೆ ಗೊತ್ತಿಲ್ಲ ರಿಪೇರಿ ಮಾಡೋಕ್ಕೆ, ಬಟ್ ಕಾರ್ ಮಾಡಿದವನಿಗೆ ರಿಪೇರಿ ಮಾಡೋಕ್ಕೆ ಗೊತ್ತಿದೆಯಾ ಇಲ್ವೋ? ಹೌದು. ಸೊ ವಿಶ್ವಕ್ಕೆ ಎಲ್ಲ ಗೊತ್ತಿದೆ. ಐ ಮೀನ್ ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಇಮ್ಯಾಜಿನ್, ಒಂದು ತಲೆ ಕೂದಲನ್ನ ನಾವು ಮಾಡೋದಕ್ಕಾಗಲ್ಲ, 1.5 ಲಕ್ಷ ಜುಜುಬೇರಿ, ಮೇಕಿಂಗ್ ಮನಿ. ಆಲ್ವೇಸ್ ಐ ಟೆಲ್ ಯು ಸಮಥಿಂಗ್, ಇಟ್ಸ್ ವೆರಿ ವೆರಿ ಈಸಿ. ಬಿಕಾಸ್ ನಾವು ಇವತ್ತು ಮನಸ್ಸು ಮಾಡಿದರೆ ಅದನ್ನೆಲ್ಲ ಮಾಡ್ಬೋದು. ಆದರೆ ನೀವು ಮನಸ್ಸು ಮಾಡಿದ್ರೆ ಒಂದು ಕಿರು ಬೆರಳನ್ನ ಮಾಡೋಕ್ಕಾಗುತ್ತಾ? ನೀವು ಮನಸ್ಸು ಮಾಡಿ, ಇಲ್ಲ ನಾನು ಮನಸ್ಸು ಮಾಡಿದ್ರೆ ಒಂದು ಉಗುರನ್ನ ಹೋಗಲಿ, ಏನೂ ಮಾಡೋಕ್ಕಾಗಲ್ಲ ರೀ. ಬಟ್ ದುಡ್ಡು ಮಾಡ್ಬೋದಾ ಅಂತ ಕೇಳಿದ್ರೆ, ಹೌದು, ಯಾರನ್ನಾದರೂ ಕೇಳಿ, ಮಾಡ್ತೀನಿ ಸ್ವಾಮಿ, ಇವತ್ತು ಅಲ್ದಿರ ನಾಳೆ ಮಾಡ್ತೀನಿ. ಸೊ ವಿಚ್ ಈಸ್ ಈಸಿಯರ್, ಮೇಕಿಂಗ್ ಮನಿ ಆರ್ ಮೇಕಿಂಗ್ ಯುವರ್ ಓನ್ ಸೆಲ್ಫ್? ಇಟ್ಸ್ ಮೇಕಿಂಗ್ ಮನಿ. ಸೊ ದಯವಿಟ್ಟು ಇದು ಕಲಿತ್ರೆ ಸಾಧ್ಯ. ಹೇಗೆ MBBS ಓದಿ ಡಾಕ್ಟ್ರಾದರೆ ಹೇಗೆ ಡಾಕ್ಟ್ರು ಪ್ರಾಕ್ಟೀಸ್ ಮಾಡೋದು ಈಸಿನೋ, ವೈದ್ಯರಾಗೋದು ಈಸಿನೋ, ಹೇಗೆ ಕಲಿತ್ರೆ ಲಾಯರ್ ಆಗೋದು ಈಸಿನೋ, ಅದೇ ರೀತಿ ಬಿಸ್ನೆಸ್ ಮಾಡೋದು ಈಸಿ, ಕಲಿತಾಗ ಮಾತ್ರ. ಖಂಡಿತವಾಗ್ಲೂ ಗುರುಗಳೇ, ತುಂಬಾ ಥ್ಯಾಂಕ್ಸ್. ಚೆನ್ನಾಗಿ ಹೇಳಿದ್ರಿ ಯಾವ ರೀತಿಯಾಗಿ ವರ್ಕ್ಶಾಪ್ನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ತುಂಬ ಜನ ಅಂದ್ಕೊಳ್ತಿರ್ತಾರೆ, ವಿ ಥಿಂಕ್ ಆ್ಯಂಡ್ ವಿ ಅಟ್ರ್ಯಾಕ್ಟ್, ಯಾವ ರೀತಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ರಿ. ಇನ್ನು ಗುರುಗಳೇ, ಇವತ್ತಿನ ಸ್ಪೆಷಲ್ ಟೆಕ್ನಿಕ್ ಅಥವಾ ಹೊಸದಾಗಿ ಏನು ತಿಳಿಸ್ಕೊಡ್ತಾ ಇದ್ದೀರಾ ಎಲ್ರಿಗೂ? ವೆಲ್, ವೆರಿ ಸಿಂಪಲ್, ನಿಮ್ಗೆ ಈಗಾಗಲೇ ಗೊತ್ತಿರೋದನ್ನೇ ಹೇಳ್ತಿದ್ದೀನಿ. ರಾಮನವಮಿ ಆಗಿರೋದಕ್ಕೆ ನಮ್ಮ ಎಲ್ಲ ದೋಷಗಳು, ಕರ್ಮಗಳು, ಕೆಲವು ಗೊತ್ತಿಲ್ಲದೆ ಮಾಡಿರೋ ತಪ್ಪುಗಳು ಎಲ್ಲ ನಿವಾರಣೆ ಆಗಬೇಕು ಅಂತಂದರೆ ನಾವು ಕನಿಷ್ಠ 3 ಜನಕ್ಕಾದರೂ ಮಜ್ಜಿಗೆನೋ, ಪಾನಕನೋ ಅಥವಾ ಕೋಸಂಬರಿನೋ ಈ ರೀತಿ ಏನಾದರೂ ದಾನ ಮಾಡೋದು ತುಂಬ ತುಂಬ ಉತ್ತಮ. ಸೊ ಎಲ್ಲರೂ ಮಾಡ್ತಾರೆ. ಸೊ ನಾವು ಸಹ ನಮ್ಮ ಕೈಯಲ್ಲಾಗಿದ್ದನ್ನು ಮಾಡಬೇಕು. ಯಾಕಂದರೆ ಯೂನಿವರ್ಸಲ್ಲಿ ನಾವು ಎಲ್ಲವನ್ನೂ ಫ್ರೀಯಾಗಿ ತೆಗೆದುಕೊಂಡಿದ್ದೇವೆ.
ಯು ಗೆಟ್ ಏರ್, ಗಾಳಿ ಫ್ರೀ, ನೀರು ಫ್ರೀ, ಉಷ್ಣ ಫ್ರೀ, ಎಲ್ಲ ಏನಿಲ್ಲ, ಸೂರ್ಯನ ಶಕ್ತಿ ಎಲ್ಲವೂ ಅಪಾರವಾಗಿ, ಭೂಮಿ ಎಲ್ಲವೂ ಫ್ರೀ ಅಲ್ವಾ. ಸೊ ಹಾಗಾಗಿ ನಾವು ಇಷ್ಟೆಲ್ಲ ಪಡ್ಕೊಂಡಿದ್ದೀವಿ, ಅದನ್ನು ಕೃತಜ್ಞತಾ ಮನೋಭಾವನೆಯಿಂದ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಡೋದು ಉತ್ತಮ. ಸೊ ಆಗ ಕೊಡುವಂಥ ತನ ಇದ್ದಾಗ ಮಾತ್ರ ಯೂನಿವರ್ಸು ನಮಗೆ ಕೊಡೋದಕ್ಕೆ, ಹೆಚ್ಚೆಚ್ಚು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ದಯವಿಟ್ಟು ಇದನ್ನು ಮಾಡಿ. ಓಕೆ, ಥ್ಯಾಂಕ್ ಯು ಗುರುಗಳೇ. ನೋಡಿದ್ರಲ್ಲ, ಸಿಂಪಲ್ ಆಗಿ ವೀಕ್ಷಕರೇ, ನೀವು ಹೇಗೆ ರಾಮನವಮಿಯನ್ನು ಇನ್ನೂ ವ್ಯಾಲ್ಯೂಬಲ್ ಆಗಿ ಮಾಡಬಹುದು ಅಂತ. ಸೊ ನೀವು ಕೂಡ 20ನೇ ತಾರೀಕು ಭಾನುವಾರ ನಡೀತಾ ಇರುವಂಥ ವರ್ಕ್ಶಾಪ್ಗೆ ಬರಬೇಕು ಅಂತ ಹೇಳಿದ್ರೆ ತಪ್ಪದೇ ಈ ಕೂಡಲೇ ರಿಜಿಸ್ಟರ್ ಮಾಡಿ. ನಂಬರ್ಗಳು ನಿಮಗೆ ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಇದೇ ರೀತಿಯಾದಂಥ ಇನ್ನಷ್ಟು ಶ್ರೀಮಂತಿಕೆಯ ಬಗೆಯ ಮಾಹಿತಿಯನ್ನು ನೀವು ಕೂಡ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಪ್ಪದೇ ಈ ಕೂಡಲೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಕೂಡ ಲೈಕ್ ಮಾಡಿ. ನಾನು ಮತ್ತು ಗುರುಗಳು ನಿಮಗೆ ಇದೇ ರೀತಿಯಾದಂಥ ಉಪಯುಕ್ತ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.